ಮಲ್ಲ ಗಿಲ್ಲಿ ಅವರು ನನ್ನ ಜೊತೆ ಇದ್ದಾರೆ. ಸೊ ಗೆಲುವಿನ ಸಂಭ್ರಮದಲ್ಲಿ ವೈಟ್ ಅಲ್ಲಿ ಮಿಂಚ್ತಾ ಇದ್ದಾರೆ. ಸರ್ ಹಾಯ್, ಹೇಗಿದ್ದೀರಾ? ಅಂಡ್ ಕಂಗ್ರಾಚುಲೇಷನ್ಸ್. ಇಷ್ಟೊಂದು ಗಂಟೆ ಚೆನ್ನಾಗಿದೆ, ನೀವು ಬಂದು ಇಕ್ಕಟ್ಟಲ್ಲಿ ಕೂರಿಸ್ಬಿಟ್ರಿ ನೋಡಿ. ನನ್ಗೆ ಏನ್ ಮಾಡೋದು ಸರ್, ನೀವು ಕೈ ಸಿಗಲ್ಲ, ಅಷ್ಟು ಬಿಸಿ ಆಗ್ಬಿಟ್ಟಿದ್ದೀರಾ. ಏನಿಲ್ಲ ಮೇಡಮ್, ಅದೆಲ್ಲ ನಿಮ್ಮ ಆಶೀರ್ವಾದ. ಏನ್ ಅನ್ನಿಸ್ತಾ ಇದೆ? 50 ಹೆಚ್ಚಾಗಿ ಜನರ ಪ್ರೀತಿ. ಅದೇ ಸತ್ಯವಾಗ್ಲು ಈ ತರ ಸತ್ಯವಾಗ್ಲು ಅನ್ಕೊಂಡಿಲ್ಲ ಮೇಡಮ್. ಈ ತರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಸುದೀಪ್ ಅಣ್ಣ ಮತ್ತೆ ಹೇಳೋರು. ಇಲ್ಲಿ ನಿಮ್ಮನ್ನ ಹೊರಗಡೆ ತುಂಬಾ ಜನ ಇಷ್ಟಪಡ್ತಾರೆ ಅಂತ, ಬಟ್ ಇಷ್ಟು ಜನ ಇಷ್ಟಪಡ್ತಾರೆ ರೆಸ್ಪಾನ್ಸ್. ಅದೇ ಇನ್ನೂ ತಗೊಳಕ್ಕೆ ಐತೆ ಇಲ್ಲ, ಇಷ್ಟು ಜನ ಇಷ್ಟಪಡ್ತಾರೆ. ಅಶ್ವಿನಿ ಅವರು ಇವಾಗ ಆಚೆ ಬಂದ್ಮೇಲೆ ಒಂದು ಮಾತು ಹೇಳಿದ್ದಾರೆ. ಒಳಗಿದ್ದಾಗ್ಲೂ ಅದ್ಯಾಕೋ ನಿಮ್ಮನ್ನ ಅಷ್ಟೊಂದು ದ್ವೇಷ ಮಾಡ್ತಿದ್ರು ಗೊತ್ತಿಲ್ಲ. ಆಚೆ ಬಂದ್ಮೇಲೆ ಗಿಲ್ಲಿ ಬಡವ್ರ ಮಗ ಅಲ್ಲ, ಸುಮ್ಮನೆ ಆತರ ಶಾಪ್ ಮಾಡ್ಕೊತಾ ಇದ್ದಾರೆ. ಇವಾಗ ಬಂದು ಆಚೆ ಬಂದ್ಮೇಲೆ ಹೇಳಿ ಅದು ಗೊತ್ತಿಲ್ಲ ಮೇಡಮ್. ಅದು ಎಲ್ರಿಗೂ ಗೊತ್ತಲ್ವ. ಈಗ ನೀವು ಬಂದು ಮನೆಗೆ ಬಡವ್ರು ತೋರಿಸ್ಕೊಳ್ಳೋದೇನೈತೆ, ಬಡವ ಅಂದ್ರೆ ನಾವೇನ್ ತೀರಾ ಬಡವ ಅಂತ ಏನಲ್ಲ ಮೇಡಮ್. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವಾಗ ತೋರಿಸ್ಕೊಂಡು ಅವ್ರಿಗೆ ನಾನು ನೋಡಿ ನಾರ್ಮಲ್ ಆಗಿ ಅಶ್ವಿನಿ ಮೇಡಮ್ ಅಂತ ಹೇಳಲ್ಲ, ನಾನು ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ. ಇಲ್ಲ ಮೇಡಮ್, ಒಳ್ಳೆ ಫ್ರೆಂಡ್ಸ್. ಇನ್ನ ಸರ್ ಜಗ್ಗೇಶ್ ಅವರು 2 ವರ್ಷ ಹಿಂದೆ ಗಿಲ್ಲಿ ಅವರಿಗೆ ನೆಕ್ಸ್ಟ್ 2 ಕನ್ಮನ್ ಬಂದಿದ್ರು. ಅವ್ರ ಆಶೀರ್ವಾದ, ಅವ್ರ ಅಂದು ಮಾತು ಏನೋ ಯಾವ್ದೇವ್ರ ಅಸ್ತು ಅಂತ ಏನೋ ಗೊತ್ತಿಲ್ಲ ಮೇಡಮ್. ಅವ್ರ ಆಶೀರ್ವಾದ. ಎಲ್ಲ ಈಗ ಫಾರ್ ಎಕ್ಸಾಂಪಲ್ ಅದೇ ಮೇಡಮ್, ಮುಂಚೆ ಜಮೀನ್ ತಗೋತೀನಿ ಅಂತ